ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ರೀಸೆಂಟ್ ಆಗಿ ನಾವು ಸುಮಾರು ಟೆಕ್ನಿಕಲ್ ಅನಾಲಿಸಿಸ್ ರಿಲೇಟೆಡ್, ಸ್ಪೆಸಿಫಿಕಲಿ ಒಂದು ಟ್ರೇಡಿಂಗ್ ಸಂಬಂಧಪಟ್ಟ ಹಾಗೆ ಸುಮಾರು ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ವಿ. ಇದರಲ್ಲಿ ಸುಮಾರು ಇಂಡಿಕೇಟರ್ಸ್ ಗಳ ಬಗ್ಗೆ ಆಲ್ರೆಡಿ ನಾವು ಮಾತಾಡಿದೀವಿ. ಇವತ್ತಿನ ವಿಡಿಯೋವನ್ನ ನಾವು ವಾಲ್ಯೂಮ್ಸ್, ಸೊ ಬೇಸಿಕಲಿ ಯಾವ ರೀತಿ ಪ್ರೈಸ್ ಇದೆಯೋ ಇನ್ನೊಂದು ಭಾಗವಾಗಿ ಬರ್ತಕ್ಕಂಥದ್ದು ವಾಲ್ಯೂಮ್ಸ್ ಅಂತ ಹೇಳ್ತಾರೆ. ಈ ವಾಲ್ಯೂಮ್ಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇದೀವಿ. ಬೇಸಿಕಲಿ ವಾಲ್ಯೂಮ್ಸ್ ಅಂದ್ರೆ ಏನು, ಇದರ ಮಹತ್ವ ಏನು, ಅಷ್ಟೇ ಅಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಲಾಜಿಕಲ್ ಆಗಿರ್ತಕ್ಕಂತಹ ಅನಾಲಿಸಿಸ್ ಗಳನ್ನ ಯಾವ ರೀತಿ ಮಾಡೋದಪ್ಪ, ಈ ಕಂಪ್ಲೀಟ್ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ತುಂಬಾ ಕ್ರಿಟಿಕಲ್ ವಿಡಿಯೋ ಇದು, ಕೊನೆವರೆಗೂ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್, ಫಿನಾನ್ಸ್ ಬಗ್ಗೆ ನಮ್ಮ ಕಡೆಯಿಂದ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ವಾಲ್ಯೂಮ್ಸ್ ಅಂದ್ರೆ ಏನಪ್ಪಾ? ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ಗಮನಿಸ್ತಾ ಇರಬಹುದು, ಪರ್ಸನ್ ಎ, ಪರ್ಸನ್ ಬಿ, ಎರಡು ಜನ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಅಥವಾ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟೆಡ್ ಇದ್ದಾರೆ. ಒಬ್ರು ಮಾರ್ಲಿಕ್ಕೆ ರೆಡಿ ಇದ್ದಾರೆ, ಒಬ್ರು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ ಇಬ್ಬರ ಒಂದು ಇಂಟ್ರೆಸ್ಟ್ ಏನಿದೆಯೋ ಅವ್ರ ಬೈ ಸೆಲ್ ಪ್ರೈಸ್ ಇಂಟ್ರೆಸ್ಟ್ ಮ್ಯಾಚ್ ಆಗುತ್ತೆ ಅಂತಂದ್ರೆ ಒಂದು ಟ್ರೇಡ್ ಆಗಿದೆ ಅಂತ ಅರ್ಥ. ಈ ಪರ್ಟಿಕ್ಯುಲರ್ ಒಂದು ಟ್ರೇಡ್ ಒಂದು ಕ್ವಾಂಟಿಟಿಗೆ ಆಗಿದೆ ಅಂತ ಅಂದ್ರೆ ಓವರ್ ಆಲ್ ಆ ಒಂದು ಕ್ವಾಂಟಿಟಿಯ ಟ್ರೇಡ್ ಆಗಿರ್ತಕ್ಕಂತಹ ಅಥವಾ ಕಂಪ್ಲೀಟೆಡ್ ಆಗಿರ್ತಕ್ಕಂತಹ ಟ್ರಾನ್ಸಾಕ್ಷನ್ ಏನಿದೆಯೋ ಒಂದು ವಾಲ್ಯೂಮ್ ಅಂತ ನಾವು ಹೇಳ್ಬೋದು. ವಾಲ್ಯೂಮ್ ಈಸ್ ಬೇಸಿಕಲಿ ನಂಬರ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಎಷ್ಟು ನಂಬರ್ ಆಫ್ ಕ್ವಾಂಟಿಟೀಸ್ ಗಳು ಟ್ರಾನ್ಸಾಕ್ಟ್ ಆಗಿದೆಯಪ್ಪ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇದರಲ್ಲಿ ನಾನು ಆಲ್ರೆಡಿ ಹೇಳಿದೆ, ಪ್ರೈಸ್ ಅನ್ನೋದು ಒಂದು ಪಾರ್ಟ್ ಆದ್ರೆ ವಾಲ್ಯೂಮ್ ಅನ್ನೋದು ಇನ್ನೊಂದು ಪಾರ್ಟ್ ಆಗಿರುತ್ತೆ. ಪ್ರೈಸ್ ಬೇಸಿಕಲಿ ಏನಪ್ಪಾ, ಬೆಲೆ, ಯಾವ ಬೆಲೆಯಲ್ಲಿ ನಡೀತಾ ಇದೆ, ಯಾವ ಬೆಲೆಯಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಅನ್ನೋದು ನಮಗೆ ತೋರಿಸ್ಕೊಡುತ್ತೆ. ಬಟ್ ವಾಲ್ಯೂಮ್ ನಮ್ಗೆ ತೋರಿಸ್ಕೊಡುತ್ತೆ ಎಷ್ಟು ಇಂಟ್ರೆಸ್ಟ್ ಇದೆಯಪ್ಪ ಈ ಪ್ರೈಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಟ್ರೇಡ್ ಒಂದು 10,000 ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಒಂದು ಪರ್ಟಿಕ್ಯುಲರ್ ಸ್ಟಾಕ್ 10,000 ರೂಪಾಯಿ ಟ್ರೇಡ್ ಆಗಿದೆ ಅಂತಂದ್ರೆ ಆ ಟ್ರೇಡ್ ಆಗಿರ್ತಕ್ಕಂಥ ಜಾಗದಲ್ಲಿ 15 ವಾಲ್ಯೂಮ್ ಇದೆಯಾ ಅಥವಾ 30 ವಾಲ್ಯೂಮ್ ಇದೆಯಾ? 15 ವಾಲ್ಯೂಮ್ಗೆ 30 ವಾಲ್ಯೂಮ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಜಾಸ್ತಿ ಇಂಟ್ರೆಸ್ಟ್ ನಮ್ಗೆ ಎಲ್ಲಿ ಕಾಣುತ್ತೆ? ಎರಡನೇ ಎಕ್ಸಾಂಪಲ್ ಅಲ್ಲಿ ಕಾಣುತ್ತೆ. ಸೊ ಬೇಸಿಕಲಿ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ ವಾಲ್ಯೂಮ್ ಅನ್ನೋದು ಎಷ್ಟು ನಂಬರ್ ಆಫ್ ಶೇರ್ಸ್ ಗಳು ಟ್ರಾನ್ಸಾಕ್ಟ್ ಆಗಿದೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅನ್ನೋದನ್ನ ನಮಗೆ ತೋರಿಸ್ಕೊಡುತ್ತೆ. ಪಾಯಿಂಟ್ 1. ಪಾಯಿಂಟ್ 2, ಎಷ್ಟು ಇಂಟ್ರೆಸ್ಟ್ ಇದೆಯಪ್ಪ ಜನಗಳದ್ದು ಇದರಲ್ಲಿ ಅನ್ನೋದನ್ನು ಕೂಡ ನಮಗೆ ತೋರಿಸ್ಕೊಡುತ್ತೆ. ಸೊ ಇದನ್ನ ನಾವು ಪ್ರೈಸ್ಗೆ ವಾಲ್ಯೂಮ್ಗೆ ಸಂಬಂಧಪಟ್ಟ ಹಾಗೆ ಅನಲೈಸ್ ಮಾಡ್ತೀವಿ ಅಂತ ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಪ್ರೈಸ್ ಮೇಲೆ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಟ್ರಾನ್ಸಾಕ್ಷನ್ಸ್ ಗಳು, ನಂಬರ್ ಆಫ್ ಯೂನಿಟ್ಸ್ ಗಳು ಜಾಸ್ತಿ ಟ್ರಾನ್ಸಾಕ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಆ ಟೈಮ್ ಅಲ್ಲಿ ಪ್ರೈಸ್ ಮೇಲೆ ಮೂವ್ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇದೆ ಜನಗಳದ್ದು, ಜಾಸ್ತಿ ಜನಗಳು ಆಸಕ್ತಿ ತೋರಿಸ್ತಾ ಇದಾರೆ ಆ ಪರ್ಟಿಕ್ಯುಲರ್ ಸಂಖ್ಯೆಯಲ್ಲಿ ಅಥವಾ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದನ್ನ ಲಾಜಿಕಲಿ ನೀವು ನೋಡೋದಾದ್ರೆ ಬೈ ಮೇಲ್ಗಡೆ ಹೋಗ್ತಾ ಇದೆ ಪ್ರೈಸ್, ಬಟ್ ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಬೈಯರ್ಸ್ ಗಳ ಸ್ಟ್ರೆಂತ್ ಪ್ಯಾರಲಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಥವಾ ಬೈಯರ್ಸ್ ಗಳ ಇಂಟ್ರೆಸ್ಟ್ ಜಾಸ್ತಿ ಇದೆ ಪ್ರೈಸ್ ಅಲ್ಲಿ ಅನ್ನೋದನ್ನ ನಮಗೆ ತೋರಿಸ್ಕೊಡುತ್ತೆ ಈ ಮಾಹಿತಿ. ಅಟ್ ದ ಸೇಮ್ ಟೈಮ್ ಪ್ರೈಸ್ ಮೇಲೆ ಹೋಗ್ತಾ ಇದೆ ಬಟ್ ವಾಲ್ಯೂಮ್ ಡ್ರಾಪ್ ಆಗ್ತಾ ಇದೆ ಅಥವಾ ವಾಲ್ಯೂಮ್ ಅಲ್ಲಿ ಏನು ಸಿಗ್ನಿಫಿಕೆಂಟ್ ಆಗಿ ಬೆಳವಣಿಗೆ ಆಗ್ತಿಲ್ಲ ಅಂತಂದ್ರೆ ಏನರ್ಥ? ಮಾರ್ಕೆಟ್ ಮೇಲೆ ಮೂವ್ ಆಗ್ತಾ ಇದೆ ಬಟ್ ಆಸಕ್ತಿ ಕಡಿಮೆ ಇದೆ ಜನಗಳದ್ದು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಬೈ ಸ್ಟ್ರೆಂತ್ ಇದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಪರ್ಟಿಕ್ಯುಲರ್ ಮಾಹಿತಿ. ಸೊ ಹಾಗಾಗಿ ವಾಲ್ಯೂಮ್ ಅನ್ನ ಬರೀ ವಾಲ್ಯೂಮ್ ಆಗಿ ನೋಡ್ತಾ ಇದೀವಿ ನಾವು, ಬರೀ ವಾಲ್ಯೂಮ್ ಅನ್ನ ಮಾತ್ರ ನೋಡ್ಬಿಟ್ಟು ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇದೀವಿ ಅಂತಂದ್ರೆ ರೈಟ್ ಇನ್ಫಾರ್ಮೇಶನ್ ಅಲ್ಲಿ ನಾವು ಡಿಸಿಷನ್ ತಗೊಳ್ಳೋಕೆ ಕಷ್ಟ ಆಗುತ್ತೆ. ಇದನ್ನ ಪ್ರೈಸ್ ಜೋಡಿನೋ ಅಥವಾ ಬೇರೆ ಬೇರೆ ಮಾಹಿತಿಗಳ ಜೋಡಿ ಲಿಂಕ್ ಮಾಡ್ತಾರೆ, ಬಟ್ ಬೇಸಿಕಲಿ ಮೇನ್ ಆಗಿ ನಾವು ಲಿಂಕ್ ಮಾಡಬೇಕಾಗಿರೋದು ಪ್ರೈಸ್ ಜೋಡಿ. ಡೌ ಥಿಯರಿ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ. ಅವ್ರು ಹೇಳ್ತಾರೆ ಬೇಸಿಕಲಿ ಒಂದು ಫೌಂಡೇಶನ್ ಅಂತ ಹೇಳ್ಬೋದು ಎಂಟೈರ್ ಟೆಕ್ನಿಕಲ್ ಅನಾಲಿಸಿಸ್. ಇದನ್ನ ಅವ್ರು ಹೇಳ್ತಾರೆ ಒಂದ್ ಕಡೆಗೆ ವಾಲ್ಯೂಮ್ ಅನ್ನೋದು ಏನಿದೆಯೋ ಯಾವುದೇ ಒಂದು ಪರ್ಟಿಕ್ಯುಲರ್ ಮೂವ್ಮೆಂಟ್ ವಾಲ್ಯೂಮ್ ಜೊತೆಗೆ ಮೂವ್ ಆಗ್ತಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಅದರಲ್ಲಿ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಆ ರೀತಿ ಅಂತ ಸಂದರ್ಭದಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಟ್ರ್ಯಾಪ್ ಆಗ್ತಕ್ಕಂಥದ್ದು ಅಂತ ಹೇಳ್ಕೊಂಡು ಇಷ್ಟು ಮಹತ್ವವನ್ನು ಹೊಂದಿರುತ್ತೆ ವಾಲ್ಯೂಮ್. ಪ್ರೈಸ್ ಮೂವ್ ಆಗ್ತಾ ಇದೆ ಬಟ್ ವಾಲ್ಯೂಮ್ಸ್ ಇದೆಯಾ, ಈ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕಾಗಿರುತ್ತೆ ಟ್ರೇಡಿಂಗ್ ವಿಷಯ ಅಂತ ಹೇಳೋದಾದ್ರೆ. ಸೊ ಇನ್ನೊಂದ್ ಕಡೆಗೆ ಎಕ್ಸಾಂಪಲ್ ಇದನ್ನೇನು ಹೇಳೋದಾದ್ರೆ, ಮಾರ್ಕೆಟ್ ಕೆಳಗಡೆ ಮೂವ್ ಆಗ್ತಾ ಇದೆ, ಜಾಸ್ತಿ ವಾಲ್ಯೂಮ್ಸ್ ಗಳ ಜೊತೆ ಮಾರ್ಕೆಟ್ ಕೆಳಗಡೆ ಮೂವ್ ಆಗ್ತಾ ಇದೆ ಅರ್ಥ ಏನು? ಇಂಟ್ರೆಸ್ಟ್ ಜಾಸ್ತಿ ಇದೆ, ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಕೆಳಗಡೆ ಮೂವ್ ಆಗ್ತಾ ಇದೆ. ಸೆಲ್ಲರ್ಸ್ ಗಳ ಸ್ಟ್ರೆಂತ್ ಅಡಿಷನಲ್ ಆಗಿ ಇನ್ಕ್ಲೂಡ್ ಆಗ್ತಾ ಇದೆ ಇಲ್ಲಿ ಜಾಸ್ತಿ ವಾಲ್ಯೂಮ್ಸ್ ಗಳ ಮೂಲಕ. ಅಟ್ ದ ಸೇಮ್ ಟೈಮ್ ಎರಡನೇ ಎಕ್ಸಾಂಪಲ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಮೂವ್ ಆಗ್ತಾ ಇದೆ ಬಟ್ ವಾಲ್ಯೂಮ್ಸ್ ಗಳು ಸಿಗ್ನಿಫಿಕೆಂಟ್ ಆಗಿಲ್ಲ ಅಥವಾ ವಾಲ್ಯೂಮ್ಸ್ ಗಳು ಜಾಸ್ತಿ ಇಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಅದರ ಅರ್ಥ ಏನು? ಆಸಕ್ತಿ ಇಲ್ಲ ಜನಗಳಿಗೆ ಬಟ್ ಮಾರ್ಕೆಟ್ ಕೆಳಗಡೆ ಮೂವ್ ಆಗ್ತಾ ಇದೆ. ಮೋಸ್ಟ್ಲಿ ಟ್ರ್ಯಾಪ್ ಆಗ್ತಾ ಇರಬಹುದು ಜನಗಳು. ಯಾರು ಸೆಲ್ ಮಾಡ್ತಾ ಇದಾರೋ, ಅಗ್ರೆಸಿವ್ ಆಗಿ ಕೆಳಗಡೆ ಲೆವೆಲ್ ಅಲ್ಲಿ ಸೆಲ್ ಮಾಡ್ಕೊಂಡು ಹೋಗ್ತಾ ಇದಾರೋ
ಅವ್ರು ಟ್ರ್ಯಾಪ್ ಆಗ್ತಾ ಇರಬಹುದು, ಪೊಟೆನ್ಶಿಯಲ್ ರಿವರ್ಸಲ್ ಬರ್ಬೋದು, ಸ್ಟ್ರೆಂತ್ ಇಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಎಂಟೈರ್ ಮೂವ್ಮೆಂಟ್ ಅಲ್ಲಿ. ವೆಲ್ ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ವಾಲ್ಯೂಮ್ ಅಂತ ಅಂದ್ರೆ ಬೇಸಿಕಲಿ ಒಂದು ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಎಷ್ಟು ಕ್ವಾಂಟಿಟೀಸ್ ಗಳು ಟ್ರಾನ್ಸಾಕ್ಟ್ ಆಗಿದೆಪ್ಪ, 10 ಆದ್ರೆ 10 ಅಂತ ಹೇಳ್ಬೋದು ವಾಲ್ಯೂಮ್ ಅನ್ನ, 50 ಅಂದ್ರೆ 50 ಅಂತ ನಾವು ಹೇಳ್ಬೋದು ಆ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಅಟ್ ದ ಸೇಮ್ ಟೈಮ್ ಇದರ ಪ್ರೈಸ್ ಜೋಡಿ ನಾವು ಲಿಂಕ್ ಮಾಡಿದಾಗ ನಮ್ಗೆ ಇನ್ನೊಂದು ಮಾಹಿತಿ ಸಿಗುತ್ತೆ, ಎಷ್ಟು ಸ್ಟ್ರೆಂತ್ ಇದೆ ಅಥವಾ ಎಷ್ಟು ಬೇಸಿಕಲಿ ಒಂದು ಸ್ಟ್ರೆಂತ್ ಇದೆ ಆ ಮೂವ್ಮೆಂಟ್ ಅಲ್ಲಿ ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಡುತ್ತೆ. ಬಹಳ ಒಂದು ಸಿಗ್ನಿಫಿಕೆಂಟ್ ಆಗಿರುತ್ತೆ ಅಥವಾ ಇದು ಬಹಳ ಒಂದು ಮಹತ್ವ ಅಂತ ಹೇಳ್ಬೋದು ನಾವು ವಾಲ್ಯೂಮ್ದು. ಇವಾಗ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಯಾವ ರೀತಿ ಇದನ್ನ ಅನಲೈಸ್ ಮಾಡಬಹುದಪ್ಪ ಚಾರ್ಟ್ ಅಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ವೆಲ್ ಗ್ರೋಗೆ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ ತಕ್ಷಣ ಈ ರೀತಿಯಾದಂತಹ ಮಾಹಿತಿಗಳು ಕಾಣ್ಲಿಕ್ಕೆ ಸಿಗುತ್ತೆ. ನಮ್ಗೆ ಯಾವ್ದಾರ ಒಂದು ಎಕ್ಸಾಂಪಲ್ ಬೇಸಿಕಲಿ ಟ್ರೇಡ್ ಆಗ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಗಳು ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ನಿಫ್ಟಿ ಅಂತ ನೋಡ್ಕೋದ್ರೆ ನಿಫ್ಟಿ 50 ಡೈರೆಕ್ಟ್ ಆಗಿ ಟ್ರೇಡಿಂಗ್ ಆಗಲ್ಲ. ಸೊ ಹಾಗಾಗಿ ವಾಲ್ಯೂಮ್ಸ್ ಗಳು ನಮ್ಗೆ ಇಲ್ಲಿ ಕಾಣಲ್ಲ. ವಾಲ್ಯೂಮ್ಸ್ ಗಳು ಓನ್ಲಿ ಟ್ರೇಡ್ ಆಗ್ತಕ್ಕಂತಹ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗುತ್ತೆ. ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ, ಬಜಾಜ್ ಫಿನಾನ್ಸ್ ಸ್ಟಾಕ್ ತಗೋಣ. ಅಗೇನ್ ಇದು ರೆಕಮೆಂಡೇಶನ್ಸ್ ಅಲ್ಲ, ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ಅಂತ ತಗೊಳ್ತಾ ಇರೋದು. ಬಜಾಜ್ ಫಿನಾನ್ಸ್ ಅಂತ ನಾನು ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ತಾ ಇರಬಹುದು ಓವರ್ ಆಲ್ ಈಗ ಪ್ರೆಸೆಂಟ್ ಏನ್ ಮಾಹಿತಿಗಳಿದೆ ಇಲ್ಲಿ ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಾನೀಗ ಇಲ್ಲಿ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲಿ ನೋಡಿ ಟೆಕ್ನಿಕಲ್ಸ್ ಅಂತ ಇದೆಯಲ್ಲ, ಈ ಟೆಕ್ನಿಕಲ್ಸ್ ಮೇಲೆ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಅಡ್ವಾನ್ಸ್ಡ್ ಚಾರ್ಟಿಂಗ್ ಕಾಣ್ಲಿಕ್ಕೆ ಸಿಗುತ್ತೆ ಗ್ರೋ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಇಲ್ಲಿ ಸುಮಾರು ಇಂಡಿಕೇಶನ್ಸ್ ಅವೆಲ್ಲ ಇದೆ, ನಾನು ಡಿಲೀಟ್ ಮಾಡ್ಬಿಡ್ತೀನಿ. ಪ್ಲೇನ್ ಆಸ್ ಇಟ್ ಈಸ್ ಪ್ರೈಸ್ ಅನ್ನ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡೋಣ. ನಾವು ಸಿಂಪಲ್ ಆಗ್ಲಿ ಎಕ್ಸಾಂಪಲ್ ಅನ್ನೋದಕ್ಕೆ ನಾನು ಇದನ್ನ ವೀಕ್ಲಿ ಚಾರ್ಟ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ವೀಕ್ಲಿ ಚಾರ್ಟ್ ಅಲ್ಲಿ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕರ್ಸರ್ ನ ಫಾಲೋ ಮಾಡಿ ಇಲ್ಲಿಂದ ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ ವರ್ಗು ಮಾರ್ಕೆಟ್ ಅಪ್ ಮೂವ್ ಆಗ್ತಾ ಇತ್ತು. ಸಿಮಿಲರ್ಲಿ ಇಲ್ಲಿಂದ ಕೆಳಗಡೆ ಮೂವ್ ಆಯ್ತು ಮಾರ್ಕೆಟ್. ಸೊ ನೋಡಿದ ತಕ್ಷಣ ನಮ್ಗೊಂದು ಅರ್ಥ ಆಗ್ತದೆ ಮಾರ್ಕೆಟ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಬಟ್ ಇದಕ್ಕೆ ನೀವು ಈಗ ವಾಲ್ಯೂಮ್ ನ ಆಡ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಇಂಡಿಕೇಟರ್ ಅಂತ ಏನ್ ಕಾಣಿಸ್ತಾ ಇದೆ ಆಲ್ ಇಂಡಿಕೇಟರ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸರ್ಚ್ ಅಲ್ಲಿ ವಾಲ್ಯೂಮ್ಸ್ ಅಂತ ಕೊಡ್ತೀನಿ ನಾನು. ಸೊ ನೋಡ್ತಾ ಇರ್ಬೋದು ನೀವು ವಾಲ್ಯೂಮ್ ಚಾರ್ಟ್ ಅಂತ ನಾನು ಕಾಣಿಸ್ತಾ ಇದೆ. ವಾಲ್ಯೂಮ್ ಚಾರ್ಟ್ ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಸಪರೇಟ್ ಆಗಿ ಒಂದು ವಾಲ್ಯೂಮ್ ಚಾರ್ಟ್ ಕಾಣ್ಲಿಕ್ಕೆ ಸಿಗುತ್ತೆ ಇಲ್ಲಿ. ಅಥವಾ ಇದು 1 ಪಾಯಿಂಟ್ ಆಗಿರುತ್ತೆ, ಅಥವಾ ಇಲ್ಲಿ ಸ್ಮಾಲ್ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆಗೆ, ಇದರ ಮೇಲೆ ನಾನು ಕ್ಲಿಕ್ ಮಾಡೋದ್ರ ಮೂಲಕನೂ ಕೂಡ ವಿತಿನ್ ಚಾರ್ಟ್ ಒಳಗಡೆಗೆನೆ ವಾಲ್ಯೂಮ್ ಅನ್ನ ಆಕ್ಟಿವೇಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ವಾಲ್ಯೂಮ್ ಅನ್ನ ಸಪರೇಟ್ ಆಗಿನೂ ಪ್ಲಾಟ್ ಮಾಡಬಹುದು, ಅಥವಾ ವಿತಿನ್ ಚಾರ್ಟ್ ಒಳಗಡೆಗೆನೆ ಆಸ್ ಓವರ್ಲೇ ಕೂಡ ನಾವು ಪ್ಲಾಟ್ ಮಾಡಬಹುದಾಗಿರುತ್ತೆ. ಕೆಳಗಡೆ ಇದನ್ನ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ಬಿಕಾಸ್ ನಮ್ಗೆ ಇಲ್ಲಿ ಹಿಂದ್ಗಡೆಗೆ ಆಲ್ರೆಡಿ ವಾಲ್ಯೂಮ್ಸ್ ಗಳು ಕಾಣ್ತಾ ಇದೆ. ಸೊ ಈ ಒಂದು ಉದ್ದ ಲೈನ್ಸ್ ಗಳು ಏನಿದೆ ಅಲ್ವಾ, ಸೊ ವರ್ಟಿಕಲ್ ಲೈನ್ಸ್ ಗಳು, ಆ ಲೈನ್ಸ್ ಗಳು ಎಷ್ಟು ಟ್ರಾನ್ಸಾಕ್ಟ್ ಆಗಿದೆ ಅಪ್ಪ. ಸೊ ನೋಡಿದ ತಕ್ಷಣ ನಂಬರ್ಸ್ ಗಳನ್ನ ನಮ್ಗೆ ತೋರಿಸದೇ ಇದ್ರು ಕೂಡ ಈ ಪರ್ಟಿಕ್ಯುಲರ್ ಮಾಹಿತಿ ನಮ್ಗೆ ಇಲ್ಲಿ ನಮ್ಗೆ ಇಮಿಡಿಯೇಟ್ಲಿ ತೋರಿಸ್ಕೊಡುತ್ತೆ. ವಾಲ್ಯೂಮ್ಸ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ, ನೋಡಿ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಜಾಸ್ತಿ ವಾಲ್ಯೂಮ್ಸ್ ಗಳಿತ್ತು, ಇದರರ್ಥ ಜಾಸ್ತಿ ಇಂಟ್ರೆಸ್ಟ್ ಅಥವಾ ಆಸಕ್ತಿ ಜನಗಳದು ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಬಂದಿತ್ತು ಅಂತ ನಾವು ನೋಡಿದ ತಕ್ಷಣ ಹೇಳ್ಬೋದಾಗುತ್ತೆ. ಸೊ ಎಷ್ಟು ವಾಲ್ಯೂಮ್ಸ್ ಇತ್ತಪ್ಪ ಅಂತ ನಾವು ನೋಡ್ಬೇಕು ಅಂತ ಅಂದ್ರೆ ನೀವು ಗಮನಿಸ್ತಾ ಇರಬಹುದು ಮೇಲ್ಗಡೆ ಇಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೆಲ್ಲ ಒಂದ್ ಹತ್ರ ಕರ್ಸರ್ ಇಡ್ತೀನಪ್ಪ. ಸೊ ಈ ಟೈಮ್ ಅಲ್ಲಿ ನಮಗೆ ಓಪನ್ ಹೈ ಲೋ ಕ್ಲೋಸ್ ಅನ್ನೋ ಪ್ರೈಸ್ ಮಾಹಿತಿನೂ ಕೂಡ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ನಾವು ಎನೇಬಲ್ ಮಾಡಿದೀವಿ ಅಂತಂದ್ರೆ 25.7 ಮಿಲಿಯನ್ಸ್ ನಷ್ಟು ಶೇರ್ಗಳು ಟ್ರಾನ್ಸಾಕ್ಟ್ ಆಗಿದೆ ಆ ಪರ್ಟಿಕ್ಯುಲರ್ ವೀಕ್ ಅಲ್ಲಿ ಅನ್ನೋದನ್ನು ಕೂಡ ನಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಇಟ್. ಇವಾಗ ಇದನ್ನ ಅನಲೈಸ್ ಮಾಡ್ತಾ ಹೋಗೋಣ, ಯಾವ ರೀತಿ ಬಿಹೇವ್ ಆಗಿದೆಯಪ್ಪ ಪ್ರೈಸ್ ಅಂತ ನೋಡೋಣ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಓವರ್ ಆಲ್ ನೋಡಿದ ತಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಮಾರ್ಕೆಟ್ ಮೂವ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಂಟೈರ್ ಮೂವ್ಮೆಂಟ್ ಅಲ್ಲಿ ಸಿಗ್ನಿಫಿಕೆಂಟ್ ವಾಲ್ಯೂಮ್ಸ್ ಗಳು ಬಂದಿಲ್ಲ ಮಾರ್ಕೆಟ್ ಅಲ್ಲಿ, ಕರೆಕ್ಟ್ ಅಲ್ವಾ? ಬಟ್ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಓಕೆ, ಸೊ 27/10/2016 ರಫ್ಲಿ ಆ ಟೈಮ್ ಇಂದ ಒಂದ್ ಸ್ವಲ್ಪ ಇನ್ಕ್ರಿಮೆಂಟ್ ನಮ್ಗೆ ಕಾಣ್ಲಿಕ್ಕೆ ಸಿಕ್ತು. ಬಟ್ ನೀವು ಫೋಕಸ್ ಮಾಡ್ಬೇಕಾಗಿರೋದು ಇಲ್ಲಿ ಏನಪ್ಪಾ ಅಂದ್ರೆ ಪ್ರೈಸ್ ಯಾವ ರೀತಿ ಬಿಹೇವ್ ಆಗಿದೆಯಪ್ಪ. ಈಗ ಫಾರ್ ಎಕ್ಸಾಂಪಲ್ ಈ ಕೇಸ್ ಅಲ್ಲಿ ಅಂತ ನೋಡಿ ನೀವು ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ನಮ್ಗೆ ಕಂಪ್ಲೀಟ್ ಅಟೆನ್ಷನ್ ಬೇಕು ನಿಮ್ದಿಲ್ಲಿ. ಸೊ ಈ ಪರ್ಟಿಕ್ಯುಲರ್ ಮಾಹಿತಿ ನಮ್ಗೆ ತೋರಿಸ್ಕೊಡ್ತಾ ಇದೆ ಕಂಪ್ಲೀಟ್ ಆಗಿ ಮಾರ್ಕೆಟ್ ಬಿಹೇವಿಯರ್ ಇನ್ ಟರ್ಮ್ಸ್ ಆಫ್ ದ ಪ್ರೈಸ್. ಸೆಲ್ಲರ್ಸ್ ಗಳು ಟ್ರೈ ಮಾಡಿದ್ದಾರೆ ಕೆಳಗಡೆ ಮೂವ್ ಆಗ್ಲಿಕ್ಕೆ, ಬಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ನೀವು ನೋಡಬಹುದು ತುಂಬಾ ದೊಡ್ಡ ವಿಕ್ ಕ್ಯಾಂಡಲ್ ಕೆಳಗಡೆ ಬಂದಿದೆ. ಅಂದ್ರೆ ಎಂಟೈರ್ ಸೆಲ್ಲಿಂಗ್ ಪ್ರೆಷರ್ ಏನಾಗಿತ್ತು ಆ ಎಂಟೈರ್ ವೀಕ್ ಅಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಮೇಲ್ಗಡೆ ಪುಷ್ ಮಾಡೋದ್ರ ಮೂಲಕ ಸ್ಟ್ರಾಂಗ್ ಬೈಯರ್ಸ್ ಗಳು ಕೆಳಗಡೆ ಬಂದಿದ್ದಾರೆ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಕಲರ್ ಅನ್ನ ಕನ್ಸಿಡರ್ ಮಾಡಬೇಡಿ, ಇಲ್ಲಿ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಏನಾಗ್ತಿದೆ ಅಂತ ಹೇಳ್ಕೊಂಡು. ಸೊ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ನಾವು ಅರ್ಜ್ಯೂಮ್ ಮಾಡ್ಕೊಳ್ಬಹುದು ಕೆಳಗಡೆಯಿಂದ ಸ್ಟ್ರಾಂಗ್ ಪ್ರೆಸೆನ್ಸ್ ಬೈಯರ್ಸ್ ಬಂದಿದ್ದಾರೆ. ಬಿಕಾಸ್ ವಾಲ್ಯೂಮ್ ನಮಗೆ ಕನ್ಫರ್ಮೇಶನ್ ಕೊಡ್ತಾ ಇದೆ, ವಾಲ್ಯೂಮ್ ಜಾಸ್ತಿ ಇದೆ, ಆಸಕ್ತಿ ಜಾಸ್ತಿ ಇದೆ. ಅಟ್ ದ ಸೇಮ್ ಟೈಮ್ ಪ್ರೈಸ್ ಕೆಳಗಡೆಯಿಂದ ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಆಗಿದೆ ಮೇಲ್ಗಡೆಗೆ ಅಂತ ಹೇಳ್ಕೊಂಡು. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಈಗ ಐಡಿಯಲಿ ಸೆಲ್ಲರ್ಸ್ ಗಳು ಸ್ಟ್ರಾಂಗ್ ಇದ್ರು ಅಂತ ಅಂದ್ರೆ ಕೆಳಗಡೆ ವಿಕ್ ಬರಬಾರ್ದು, ಬೇಸಿಕಲಿ ಇಲ್ಲಿ ಕೆಳಗಡೆಯಿಂದ ರಿಜೆಕ್ಷನ್ ಬರಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ಲೈಕ್ ಈ ಕ್ಯಾಂಡಲ್ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಅಲ್ಲಿ ಕೆಳಗಡೆಗೆ ವಿಕ್ಕೇ ಇಲ್ಲ, ಅದರರ್ಥ ಕೆಳಗಡೆಯಿಂದ ಬೈಯರ್ಸ್ ಗಳು ರಿಜೆಕ್ಟ್ ಮಾಡಿಲ್ಲ ಅಥವಾ ಬೈಯರ್ಸ್ ಗಳು ಎಂಟ್ರಿನೇ ಆಗಿಲ್ಲ, ಸ್ಟ್ರಾಂಗ್ ಬೈಯರ್ಸ್ ಗಳು. ಸೊ ಹಾಗಾಗಿ ಸೆಲ್ಲರ್ ಡಾಮಿನೆನ್ಸ್ ಕ್ಲಿಯರ್ ಆಗಿ ನಮ್ಗೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಗೊತ್ತಾಗುತ್ತೆ. ಬಟ್ ಈ ಎರಡು ಕ್ಯಾಂಡಲ್ಸ್ ಗಳನ್ನ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೆಳಗಡೆಯಿಂದ ಬೈಯರ್ಸ್ ಗಳ ಎಂಟ್ರಿ, ಸ್ಟ್ರಾಂಗ್ ಬೈಯರ್ಸ್ ಗಳ ಎಂಟ್ರಿ ಆಗಿದೆ. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಕೂಡ ಇಲ್ಲಿ
ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಆಗಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಇದು ನಮಗೆ ಹಿಂಟ್ ಕೊಡುತ್ತೆ ಪ್ರಾಬಬ್ಲಿ ಬೈಯರ್ಸ್ ಗಳ ಎಂಟ್ರಿ ಆಗಿದ್ದಾರೆ ವಿತ್ ಸ್ಟ್ರಾಂಗ್ ಕನ್ವಿಕ್ಷನ್ ಅನ್ನೋದನ್ನ ನಮಗೆ ಹಿಂಟ್ ತೋರಿಸ್ಕೊಡುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಅದಾದ್ಮೇಲೆ ವಾಲ್ಯೂಮ್ಸ್ ಗಳು ಡ್ರಾಪ್ ಆಗುತ್ತೆ, ಬಟ್ ನೀವು ಗಮನಿಸ್ತಾ ಇರಬಹುದು ಇಲ್ಲಿಂದ ಎಂಟೈರ್ ಮಾರ್ಕೆಟ್ ರಿವರ್ಸಲ್ ಆಗಕ್ಕೆ ಶುರು ಆಗುತ್ತೆ. ರೈಟ್, ದಟ್ ಮೀನ್ಸ್ ಸ್ಮಾರ್ಟ್ ಮನಿ ಓವರ್ ಆಲ್ ಸ್ಮಾರ್ಟ್ ಆಗಿ ಯಾರಿದ್ರು ಅವರು ಪ್ಯಾನಿಕ್ ಸಿಚುವೇಶನ್ಸ್ ಅಲ್ಲಿ ಎಂಟೈರ್ ಮ್ಯಾಕ್ಸಿಮಮ್ ಪೊಸಿಷನ್ ನ ತಮ್ದಾಗಿಸ್ಕೊಂಡ್ರು. ಇದರ ಕನ್ಫರ್ಮೇಶನ್ ನಮಗೆ ಒಂದು ಪ್ರೈಸ್ ನೋಡೋದ್ರ ಮೂಲಕ ಸಿಕ್ತು. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಕೂಡ ನಮಗೆ ಕನ್ಫರ್ಮೇಶನ್ ಕೊಡ್ತು. ರೈಟ್, ಸೊ ಅದಾದ್ಮೇಲೆ ನೀವು ನೋಡಬಹುದು ಪೊಟೆನ್ಶಿಯಲ್ ರಿವರ್ಸಲ್ ಬಂದಿರೋದು. ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಸಿಕ್ಕಿರ್ತಕ್ಕಂತಹ ವಾಲ್ಯೂಮು ಅಗೇನ್ ಮತ್ತೆ ಇಲ್ಲಿ ಸಿಗ್ತಾ ಇದೆ. ಗಮನಿಸ್ತಾ ಇರ್ಬೋದು ಎಷ್ಟು ಸ್ಮಾರ್ಟ್ ಆಗಿ ಜನಗಳು ಇಲ್ಲಿ ಬಿಹೇವ್ ಆಗ್ತಾರೆ ಅಂತ. ಮುಂದೆ ಏನಾಗುತ್ತೆ ಅಂತ ನೋಡೋಣ ಆಮೇಲೆ. ಸೊ ಇಲ್ಲಿ ಏನಾಗ್ತಾ ಇದೆ, ಮಾರ್ಕೆಟ್ ಹೈಯರ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂಡ್ ಇಂಪಾರ್ಟೆಂಟ್ಲಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ ಮೇಲ್ಗಡೆಯಿಂದ ರಿಜೆಕ್ಷನ್ ಇಲ್ಲ, ಅಂದ್ರೆ ಜಾಸ್ತಿ ಸೆಲ್ಲಿಂಗ್ ಪ್ರೆಸೆನ್ಸ್ ಇಲ್ಲ ಇಲ್ಲಿ, ಅಂದ್ರೆ ಜಾಸ್ತಿ ಸೆಲ್ಲರ್ಸ್ ಯಾರು ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಬಟ್ ವಾಲ್ಯೂಮ್ ಕೂಡ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿಂದ ಈ ಪರ್ಟಿಕ್ಯುಲರ್ ಲೆವೆಲ್ ಇಂದ ಈ ಪರ್ಟಿಕ್ಯುಲರ್ ಲೆವೆಲ್ಗೆ ಅಂತ ಹೇಳೋದಾದ್ರೆ ಆಲ್ಮೋಸ್ಟ್ ಈ ಲೆವೆಲ್ ಅನ್ನ ಕ್ರಾಸ್ ಆಗಿದೆ. ಇಲ್ಲಿ ಎಷ್ಟಿತ್ತು ವಾಲ್ಯೂಮ್ 16.7 ಮಿಲಿಯನ್ಸ್ ನಷ್ಟಿತ್ತು ಶೇರ್ಗಳು ಟ್ರಾನ್ಸಾಕ್ಟ್ ಆಗಿರೋದು. ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ 19.2 ಮಿಲಿಯನ್ಸ್ ನಷ್ಟು, ಅಂದ್ರೆ ಆವರೇಜ್ ಆಗಿ ಇಷ್ಟು ವೀಕ್ಸ್ ಅಲ್ಲಿ ಇಲ್ದಿರತಕ್ಕಂಥ ವಾಲ್ಯೂಮ್ ಈ ವೀಕ್ ಅಲ್ಲಿ ಬಂದಿದೆ. ಅದಾದ್ಮೇಲೆ ಏನಾಗಿದೆ ಅಂತ ನೋಡೋಣ ಇವಾಗ. ಸೊ ಗಮನಿಸ್ತಾ ಇರಬಹುದು ನೀವು, ಗೊತ್ತಾಗ್ತಾ ಇದೆಯಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬರ್ತೀನಿ ನಾನು. ಬಟ್ ಇಲ್ಲಿ ಗಮನಿಸ್ತಾ ಇರಬಹುದು ನೀವು, ಈ ಕ್ಯಾಂಡಲ್ ಏನಿತ್ತು ನಮ್ಗೆ ಇಲ್ಲಿ ನೋಡಿದಾಗ ಗೊತ್ತಾಯ್ತು ಮೇಲ್ಗಡೆಯಿಂದ ಸೆಲ್ಲಿಂಗ್ ಪ್ರೆಸೆನ್ಸ್ ಇಲ್ಲ. ಅರ್ಲಿಯರ್ ಎಕ್ಸಾಂಪಲ್ ಅಲ್ಲಿ ಆಪೋಸಿಟ್ ಆಗಿತ್ತು, ಅಂದ್ರೆ ಕೆಳಗಡೆಯಿಂದ ಎಂಟ್ರಿ ಆಗಿತ್ತು, ವಿಕ್ ಬಂದಿತ್ತು ಕ್ಯಾಂಡಲ್, ಬಟ್ ಇಲ್ಲಿ ವಿಕ್ ಇಲ್ಲ. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಕೂಡ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಆಗಿದೆ. ಅಂದ್ರೆ ಇಲ್ಲಿ ಎಂಟರ್ ಆಗಿರ್ತಕ್ಕಂತಹ ಬೈಯರ್ಸ್ ಗಳಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಮಾಹಿತಿ. ಬಹಳ ಕ್ರಿಟಿಕಲ್ ಮಾಹಿತಿ ಇದು. ಬುಕ್ ಅಲ್ಲೆಲ್ಲ ಈ ಮಾಹಿತಿಗಳು ಸಿಗಲ್ಲ, ಪ್ರಾಕ್ಟಿಕಲ್ ಅಬ್ಸರ್ವೇಷನ್ ಅಲ್ಲಿ ಮಾತ್ರ ಈ ಮಾಹಿತಿಗಳು ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ನೀವು. ಅದಾದ್ಮೇಲೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಿದೆಯೋ ಇಲ್ಲೂ ಕೂಡ ನಮಗೆ ಹೈಯರ್ ವಾಲ್ಯೂಮ್ ಕಾಣ್ಲಿಕ್ಕೆ ಸಿಕ್ತು. ಬಟ್ ಅಟ್ ದ ಸೇಮ್ ಟೈಮ್ ಪ್ರೆಸೆನ್ಸ್ ಅಂತ ಹೇಳೋದಾದ್ರೆ ಸೆಲ್ಲರ್ ಪ್ರೆಸೆನ್ಸ್ ಅಷ್ಟೊಂದಿಲ್ಲ. ಅಂಡ್ ವಿಕ್ ಗಳು ಏನಿದೆಯೋ ಕೆಳಗಡೆಗೆ ಮೇಲ್ಗಡೆಗೆ ಬಂದಿರತಕ್ಕಂಥ ವಿಕ್ಸ್ ಗಳು ಕೂಡ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಪ್ರೆಸೆನ್ಸ್ ಏನಿದೆ ಬೈಯರ್ ಸೆಲ್ಲರ್ ಆಲ್ಮೋಸ್ಟ್ ಈಕ್ವಲ್ ಅಂತ ನಮಗೆ ತೋರಿಸ್ಕೊಡ್ತಾ ಇದೆ. ಬಟ್ ಕ್ಲೋಸಿಂಗ್ ಸ್ಟ್ರಾಂಗ್ ಆಗಿ ಬೈಯರ್ ಸೈಡ್ ಆಗಿರುತ್ತೆ. ಸೊ ದೆನ್ ಕಮ್ಸ್ ಇಂಪಾರ್ಟೆಂಟ್ ಮಾಹಿತಿ, ಇಲ್ಲಿ ಸೆಲ್ಲಿಂಗ್ ಬಂತು. ಓಕೆ, ಸೊ ಸೆಲ್ಲಿಂಗ್ ಅಗೇನ್ ಇಲ್ಲೂ ಕೂಡ ಕೆಳಗಡೆಯಿಂದ ಯಾವುದೇ ರೀತಿಯ ರಿಜೆಕ್ಷನ್ಸ್ ಗಳಿಲ್ಲ, ಸ್ಟ್ರಾಂಗ್ ಸೆಲ್ಲರ್ಸ್ ಗಳು ಎಂಟ್ರಿ ಆಗಿದ್ದಾರೆ. ಬಟ್ ವಾಲ್ಯೂಮ್ ಗಳನ್ನ ನೋಡಿ, ವಾಲ್ಯೂಮ್ ಆಲ್ಮೋಸ್ಟ್ ಈ ವಾಲ್ಯೂಮ್ಗೆ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ವಾಲ್ಯೂಮ್ ಬಹಳ ಸಿಗ್ನಿಫಿಕೆಂಟ್ಲಿ ಕಡಿಮೆ ಇದೆ ಇಲ್ಲಿ. ಓಕೆ ಅಲ್ವಾ? ಸೊ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ಮಾಹಿತಿಯ ಇನ್ಫಾರ್ಮೇಶನ್ ಏನು ಅಂತ ಹೇಳ್ಕೊಂಡು. ಸೊ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ನಮ್ಗೆ ವಾಲ್ಯೂಮ್ ಜಾಸ್ತಿ ಕಾಣ್ಲಿಕ್ಕೆ ಸಿಗುತ್ತೆ. ರೈಟ್, ಇಲ್ಲಿಂದ ಸ್ಟ್ರಾಂಗ್ ಸೆಲ್ಲಿಂಗ್ ಬರೋಕ್ ಶುರು ಆಯ್ತು. ಬಟ್ ಮೆಜಾರಿಟಿ ಆಫ್ ದ ವಾಲ್ಯೂಮ್ ನಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಈ ಪರ್ಟಿಕ್ಯುಲರ್ ಸಿಚುವೇಶನ್ ಕೂಡ ಅಷ್ಟೊಂದು ಪ್ರೆಸೆನ್ಸ್ ಇಲ್ಲ, ಬೈಯರ್ ಪ್ರೆಸೆನ್ಸ್ ಗಳಿಲ್ಲ. ಬಟ್ ಇಲ್ಲಿಂದ ಸ್ವಲ್ಪ ಗೇಮ್ ಚೇಂಜ್ ಆಗಕ್ಕೆ ಶುರುವಾಯಿತು. ಸೊ ಬೇಸಿಕಲಿ ಏನಾಯ್ತು, ಇಲ್ಲಿಂದ ಎಂಟ್ರಿ ಆಯ್ತು, ಬಟ್ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಕೈಂಡ್ ಆಫ್ ಸೆಲ್ಲರ್ಸ್ ಬೇಯರ್ಸ್ ಇಬ್ಬರು ಜಾಸ್ತಿ ಇದಾರೆ. ಒಂದು ಕಡೆಗೆ ನಮಗೆ ಡಾಮಿನೆನ್ಸ್ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ ಕ್ಯಾಂಡಲ್ ಅಲ್ಲಿ. ಓಕೆ, ಸೊ ಅದಾದ್ಮೇಲೆ ಅಗೇನ್ ಮತ್ತೆ ಡೋಜಿ, ಅಂದ್ರೆ ಓವರ್ ಇದನ್ನ ಡೋಜಿ ಅಂತ ಹೇಳ್ತಾರೆ. ಅಂದ್ರೆ ನ್ಯೂಟ್ರಲ್ ಸೆಂಟಿಮೆಂಟ್ ಇರ್ತಕ್ಕಂಥದ್ದು, ಬೈಯರ್ಸ್ ಸ್ಟ್ರಾಂಗ್ ಆಗಿರಲ್ಲ, ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿರಲ್ಲ, ಕನ್ಫ್ಯೂಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಬಟ್ ಸಿಗ್ನಿಫಿಕೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ವಾಲ್ಯೂಮ್ಸ್ ಗಳು ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ. ದಟ್ ಇಸ್ ಅ ಇಂಪಾರ್ಟೆಂಟ್ ಪಾಯಿಂಟ್. ಅದಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಮತ್ತೆ ವಾಲ್ಯೂಮ್ ಜಾಸ್ತಿ ಆಗಿದೆ. ಅಟ್ ದ ಸೇಮ್ ಟೈಮ್ ಬೈಯರ್ಸ್ ಗಳ ಎಂಟ್ರಿ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ಅದಾದ್ಮೇಲೆ ನೀವು ಗಮನಿಸ್ತಾ ಇರಬಹುದು ಮಾರ್ಕೆಟ್ ಮೇಲ್ಗಡೆಗೆ ಮೂವ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ ಯಾರು ಎಂಟ್ರಿ ಆಗಿದ್ರು ಬೈಯರ್ಸ್ ಗಳು, ಅವರ ಪ್ರೆಸೆನ್ಸ್ ಸ್ಟ್ರಾಂಗ್ ಇದೆ ಅನ್ನೋದನ್ನ ನಮಗೆ ಇಂಡಿಕೇಟ್ ಮಾಡುತ್ತೆ ಇದು. ಅದಾದ್ಮೇಲೆ ನೋಡೋಣ ಮತ್ತೆ ಎಲ್ಲೆಲ್ಲ ಹೈಯರ್ ವಾಲ್ಯೂಮ್ಸ್ ಗಳು ಬಂದಿದೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಸೊ ಈ ಪಾಯಿಂಟ್ ಅಲ್ಲಿ ಅಗೇನ್ ಲಾಸ್ಟ್ ಹೈ ಅನ್ನ ಬ್ರೇಕ್ ಮಾಡುತ್ತೆ ಮಾರ್ಕೆಟ್. ಸೊ ವಾಲ್ಯೂಮ್ಸ್ ಗಳಿಲ್ಲ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ವಾಲ್ಯೂಮ್ಸ್ ಗಳು ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಕ್ಕಿಲ್ಲ. ನೆಕ್ಸ್ಟ್ ಎಲ್ಲಿ ವಾಲ್ಯೂಮ್ಸ್ ಗಳು ಬರುತ್ತಪ್ಪ? ಸಿಗ್ನಿಫಿಕೆಂಟ್ ವಾಲ್ಯೂಮ್ ಅಂತ ಏನೂ ಅಲ್ಲ, ಬಟ್ ಒಂದು ಲೆವೆಲ್ಗೆ ಓಕೆ. ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ಸ್ ಗಳನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ವಾಲ್ಯೂಮ್ಸ್ ಗಳು ಸಿಗ್ನಿಫಿಕೆಂಟ್ ಆಗಿ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಬರುತ್ತೆ. ಕ್ಯಾಂಡಲ್ ಡಿಸಿಸಿವ್ ಆಗಿ ಬ್ರೇಕ್ ಆಗುತ್ತೆ. ಎಂಟೈರ್ ಬೈಯರ್ಸ್ ಡಾಮಿನೆನ್ಸ್ ವಿತ್ ವಾಲ್ಯೂಮ್ ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಇದಾದ್ಮೇಲೆ ನೋಡೋಣ, ಎಕ್ಸ್ಪೆಕ್ಟೆಡ್ ಮೇ ಬಿ ಮಾರ್ಕೆಟ್ ಮೇಲೆ ಹೋಗ್ಬೋದು, ಬಿಕಾಸ್ ಬೈಯರ್ ಸ್ಟ್ರೆಂತ್ ಜಾಸ್ತಿ ಇದೆ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ. ಸೆಲ್ಲಿಂಗ್ ಪ್ರೆಸರ್ ನಮ್ಗೆ ಕಾಣ್ಲಿಕ್ಕೆ ಸಿಕ್ತು, ಅಂದ್ರೆ ಜಾಸ್ತಿ ಒಂದು ರೆಡ್ ಕ್ಯಾಂಡಲ್ ಬಂದ್ಬಿಡ್ತು, ದೊಡ್ಡ ಕ್ಯಾಂಡಲ್. ಬಟ್ ವಾಲ್ಯೂಮ್ಸ್ ಗಳ ಪ್ರೆಸೆನ್ಸ್ ನೋಡಿ, ವಾಲ್ಯೂಮ್ ಪ್ರೆಸೆನ್ಸ್ ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಕ್ತಿಲ್ಲ. ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಸೆಲ್ಲರ್ಸ್ ಗಳು ಸ್ಟ್ರಾಂಗ್ ಇಲ್ಲ ಅನ್ನೋ ಒಂದು ಪರ್ಟಿಕ್ಯುಲರ್ ಮಾಹಿತಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋಣ, ಅಗೇನ್ ಇಲ್ಲಿ ವಾಲ್ಯೂಮ್ಸ್ ಗಳಲ್ಲಿ ಸ್ಪೈಕ್ ಕಾಣ್ಲಿಕ್ಕೆ ಸಿಗುತ್ತೆ ನಮಗೆ. ಅಟ್ ದ ಸೇಮ್ ಟೈಮ್ ಸೆಲ್ಲಿಂಗ್ ಪ್ರೆಸೆನ್ಸ್ ಮತ್ತೆ ಕಾಣ್ಲಿಕ್ಕೆ ಸಿಗುತ್ತೆ. ವೆಲ್, ಇಲ್ಲಿ ಸಡನ್ಲಿ ತುಂಬಾ ಹ್ಯೂಜ್ ಸ್ಪೈಕ್ ನಮಗೆ ವಾಲ್ಯೂಮ್ ಅಲ್ಲಿ ಕಾಣ್ಲಿಕ್ಕೆ ಸಿಕ್ತು. ಅಟ್ ದ ಸೇಮ್ ಟೈಮ್ ಕ್ಲಿಯರ್ ರಿಜೆಕ್ಷನ್ ಲೋವರ್ ಲೆವೆಲ್ ಇಂದ ಕಾಣ್ಲಿಕ್ಕೆ ಸಿಕ್ತು. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೆ, ಟೆಕ್ನಿಕಲ್ ಅನಾಲಿಸಿಸ್ ರಿಲೇಟೆಡ್ ಒಂದ್ಸತಿ ಆ ವಿಡಿಯೋ ಚೆಕ್ ಮಾಡಿ. ಇಲ್ಲಿ ಲಾಸ್ಟ್ ಇದ್ದಂತಹ ಲೆವೆಲ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಇಸ್ ಆಲ್ಸೋ ಕನ್ಫರ್ಮಿಂಗ್, ವಾಲ್ಯೂಮ್ ಜಾಸ್ತಿ ಬರ್ತಾ ಇದೆ ನಮ್ಗೆ ಇಲ್ಲಿ.
ಸೊ ರಿಜೆಕ್ಷನ್ ಕೆಳಗಡೆಯಿಂದ ಬಂದಿರೋದ್ರಿಂದ ಬೈಯರ್ಸ್ ಯಾರು ಎಂಟ್ರಿ ಆಗಿದಾರೋ ಇಲ್ಲಿ ಅಂದ್ರೆ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಗಿರ್ತಕ್ಕಂಥವ್ರು, ಕೆಳಗಡೆ ಮಾರ್ಕೆಟ್ ಬಂದಾಗ ಆಪರ್ಚುನಿಟಿ ಕಂಡ್ಕೊಂಡು ಎಂಟ್ರಿ ಆಗಿರ್ತಕ್ಕಂಥ ಬೈಯರ್ಸ್ ಗಳು ಸ್ಟ್ರಾಂಗ್ ಇದಾರೆ ಅಂತ ನಮ್ಗೆ ಅರ್ಥ ಆಯ್ತು. ನೋಡೋಣ ಅದಾದ್ಮೇಲೆ ಏನಾಗುತ್ತೆ ಅಂತ. ಇಲ್ಲಿ ಮಾರ್ಕೆಟ್ ಮತ್ತೆ ಅಪ್ ಮೂವ್ಮೆಂಟ್ ಆಗಕ್ಕೆ ಶುರು ಆಗುತ್ತೆ. ಸಿಗ್ನಿಫಿಕೆಂಟ್ ವಾಲ್ಯೂಮ್ಸ್ ಗಳು ಅಂತ ಏನು ಕಾಣ್ಲಿಕ್ಕೆ ಸಿಗ್ತಿಲ್ಲ, ಬಟ್ ಅಗೇನ್ ಮತ್ತೆ ಸ್ವಲ್ಪ ಲೈಟ್ ಆಗಿ ವಾಲ್ಯೂಮ್ಸ್ ಗಳು ಬಂತು. ನೀವು ಗಮನಿಸ್ತಾ ಇರಬಹುದು ಇದೇ ಕ್ಯಾಂಡಲ್ ಎಂಟೈರ್ ಪೊಟೆನ್ಶಿಯಲ್ ರಿವರ್ಸಲ್ ಆಗಿತ್ತು ಈ ಎಂಟೈರ್ ಬೈ ಮೂವ್ಮೆಂಟ್ ಗೆ ಓವರ್ ದ ಪೀರಿಯಡ್ ಆಫ್ ಟೈಮ್. ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಎಂಟೈರ್ ಚಾರ್ಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಸೆನ್ಸ್ ಎಲ್ಲಿದೆಯೋ ಅಲ್ಲೆಲ್ಲ ವಾಲ್ಯೂಮ್ಸ್ ಗಳೇ ಬಂದಿಲ್ಲ, ಬಟ್ ಬೈಯಿಂಗ್ ಪ್ರೆಸೆನ್ಸ್ ಎಲ್ಲಿದೆಯೋ ಅಲ್ಲೆಲ್ಲ ವಾಲ್ಯೂಮ್ಸ್ ಗಳು ಬಂದಿದೆ. ಎಸ್ಪೆಷಲಿ ಪೊಟೆನ್ಶಿಯಲ್ ರಿವರ್ಸಲ್ ಈ ರೀತಿಯಂತ ಸಂದರ್ಭ ಏನಿದೆಯೋ ಆಟೋಮೆಟಿಕಲಿ ನಾವು ಇದ್ರ ಮೇಲೆನೆ ಎಂಟ್ರಿ ತಗೊಳ್ಬಹುದು, ಬಿಕಾಸ್ ಇದು ನಮಗೆ ಪೊಟೆನ್ಶಿಯಲ್ ರಿವರ್ಸಲ್ ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಪೊಲಾರಿಟಿ ಸಪೋರ್ಟ್ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಅಂದ್ರೆ 2988 ಲೆವೆಲ್ ಅಲ್ಲಿ ಸಪೋರ್ಟ್ ಕೂಡ ತಗೊಳ್ತಾ ಇದೆ. ಸೊ ಇದೇ ರೀತಿಯಲ್ಲಿ ನಾವು ಓವರ್ ಆಲ್ ಇನ್ಫಾರ್ಮೇಶನ್ ಏನಿದೆಯೋ ವಾಲ್ಯೂಮ್ ಹಾಗೆ ಪ್ರೈಸ್ ಅನ್ನ ಬಾರ್ ಬೈ ಬಾರ್ ಅನಲೈಸ್ ಮಾಡಿ ನೋಡಿದಾಗ ಸುಮಾರು ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ. ಎಸ್ಪೆಷಲಿ ಹೈಯರ್ ಟೈಮ್ ಫ್ರೇಮ್ಸ್ ಗಳಲ್ಲಂತೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ ಯಾವ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ರಿವರ್ಸಲ್ ಆಗಬಹುದು ಅಥವಾ ಯಾವ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಮಾರ್ಕೆಟ್ ಡಿಸಿಸಿವ್ ಆಗಿ ಮೂವ್ ಆಗಬಹುದು ಒಂದು ಬ್ರೇಕ್ಔಟ್ ಡೈರೆಕ್ಷನ್ ಕಡೆಗೆ. ಈ ರೀತಿಯಾದಂತಹ ಮಾಹಿತಿಗಳನ್ನ ವಾಲ್ಯೂಮ್ ನಮಗೆ ತಿಳಿಸ್ಕೊಡುತ್ತೆ. ಇದೇ ಇದರ ಇಂಪಾರ್ಟೆನ್ಸ್ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ಸುಮಾರು ವಿಷಯಗಳು ನಿಮ್ಗೆ ಕಲಿಯಕ್ಕೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನೀವೇನು ಇವತ್ತು ಕಲ್ತಿರೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೋಮ್ ವರ್ಕ್ ಕೂಡ ಇದೆ. ಸೊ ಬೇಸಿಕಲಿ ಅಟ್ ಲೀಸ್ಟ್ ಒಂದು 10 ರಿಂದ 20 ಚಾರ್ಟ್ ಗಳನ್ನ ಈ ರೀತಿಯಂತ ಚಾರ್ಟ್ ಗಳನ್ನ ವೀಕ್ಲಿ ಚಾರ್ಟ್ ಅನ್ನ ನೋಡಿ, ಹಾಗೆ ಯಾವ ಚಾರ್ಟ್ಸ್ ಗಳನ್ನ ನೀವು ನೋಡಿದಿರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಈ ರೀತಿಯಾದಂತಹ ಪ್ರಾಕ್ಟಿಕಲ್ ಮಾಹಿತಿಗಳು ಕನ್ನಡದಲ್ಲಿ ನಿಮಗೆ ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಸಿಗ್ತಾ ಇರಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್ ಅಪ್ಡೇಟ್ಸ್ ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಕನ್ನಡದಲ್ಲಿ ನಿಮಗೆ ಸಿಗಬೇಕು ಅಂತಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.